ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದ್ರೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹೋಮಿಯೋಪತಿ ಹಾಸ್ಪಿಟಲ್ನ ವೈದ್ಯರಾದ ಪ್ರಶಾಂತ್ ಅಲ್ಗೋಡ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಜನರಿಗೆ ಕನ್ಫ್ಯೂಷನ್ ಇದೆ. ಈ ವೆರಿಕೋಸ್ ವೇನ್ಸ್ ಅನ್ನುವಂತಹ ಸಮಸ್ಯೆ ನರಗಳ ಸಮಸ್ಯೆನಾ ಅಥವಾ ರಕ್ತನಾಳಗಳ ಸಮಸ್ಯೆನಾ? ನಿಜವಾಗ್ಲಮ್ಮ, ಅದರಲ್ಲೂ ಎಷ್ಟೋ ಜನ ಪೇಷಂಟ್ ಈ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಇದು ಕೂಡ ಒಂದು ಕಾಯಿಲೆನಾ ಅನ್ನೋ ಪ್ರಶ್ನೆ ಕೂಡ ಎಷ್ಟೋ ಜನ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಯಾಕಂದ್ರೆ ವೆರಿಕೋಸ್ ಅನ್ನೋ ವರ್ಡ್ ಎಷ್ಟೋ ಜನರಿಗೂ ಗೊತ್ತಿಲ್ಲ, ಇದು ಕೂಡ ಕಾಯಿಲೆ ಅನ್ನೋದು ಗೊತ್ತಿಲ್ಲ. ಸೊ ಯಾಕಂದ್ರೆ ಎಷ್ಟೋ ಜನ ಪೇಷಂಟು ಇನಿಷಿಯಲ್ ಪೀರಿಯಡ್ ಅಲ್ಲಿ ಇದರಿಂದ ಯಾವುದೇ ರೀತಿ ಸಮಸ್ಯೆಗಳು ಎದುರಿಸ್ತಾ ಇರೋದಿಲ್ಲ. ಸೊ ಕಾಲ್ಗಳಲ್ಲಿ ಅಲ್ಲಿ ಸ್ವಲ್ಪ ಗಂಟುಗಳಾಗಿತ್ತು, ರಕ್ತನಾಳದಲ್ಲಿ ಊದ್ಕೊಂಡಿತ್ತು ಅನ್ನೋದ್ರ ಮಾತ್ರ ಕಾಣಿಸ್ತಾ ಇರುತ್ತೆ. ಯಾವಾಗ ಸಮಸ್ಯೆಗಳಾಗುತ್ತೆ ಆವಾಗಲೇ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗೋದು. ಸೊ ಓನ್ಲಿ ಕಾಲಲ್ಲಿ ಅದು ರಕ್ತನಾಳದಲ್ಲಿ ಊತ ಕಾಣಿಸ್ಕೊಂಡಿದೆ, ಅದರಿಂದ ಸಮಸ್ಯೆ ಆಗ್ತಿಲ್ಲ ಅಂದಾಗ ಸೊ ಸಾಮಾನ್ಯವಾಗಿ ನೆಗ್ಲೆಕ್ಟ್ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಆ ರೀತಿ ನೆಗ್ಲಿಜೆನ್ಸಿ ಅನ್ನೋದು ಈ ಒಂದು ಕಾಯಿಲೆಯಲ್ಲಿ ನೋಡ್ತಾ ಇರೋದು. ಸೊ ಇದು ನೀವು ಹೇಳಿರೋ ಒಂದು ಕ್ವಶನ್ ಅಲ್ಲಿ ನಾನು ಆನ್ಸರ್ ಮಾಡಬೇಕು ಅಂದ್ರೆ ಇದು ಒಂದು ರಕ್ತನಾಳದ ಸಮಸ್ಯೆ. ರಕ್ತನಾಳದ ಸಮಸ್ಯೆ ಅಂದ್ರೆ ಜನರಲಿ ಒಂದು ವೆರಿಕೋಸ್ ವೇನ್ ಅನ್ನು ನಾವು ಡಿಫೈನ್ ಮಾಡಬೇಕು ಅಂದ್ರೆ ಸೊ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಅಂಡ್ ಓವರ್ ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಶನ್ ಆಗ್ತಾ ಇದೆ. ಆ ಒಂದು ಸ್ಥಿತಿನೇ ನಾವು ಉಬ್ಬಿರುವ ರಕ್ತನಾಳ ಅಂತ ಕರಿತಾ ಇದ್ದೀವಿ. ಜನರಲಿ ಈ ಒಂದು ಕಾಯಿಲೆ ಅನ್ನೋದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿ ಒಂದು ರಕ್ತ ಸಂಚಾರ ಹೇಗಾಗುತ್ತೆ, ರಕ್ತನಾಳದ ಫಂಕ್ಷನ್ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈಗ ರಕ್ತನಾಳ ಅಂದ ಕೂಡಲೇ ನಮ್ಮ ದೇಹದಲ್ಲಿ ಎರಡು ರೀತಿಯ ರಕ್ತನಾಳಗಳನ್ನ ನಾವು ನೋಡ್ತೀವಿ. ಒಂದನ್ನ ಆರ್ಟರಿ ಅಂತ ಕರಿತೀವಿ, ಇನ್ನೊಂದನ್ನ ವೇನ್ಸ್ ಅಂತ ಹೇಳ್ತೀವಿ. ಈ ಎರಡೂ ರಕ್ತನಾಳದ ಕೆಲಸ ಏನಾಗಿರುತ್ತೆ ಅಂದ್ರೆ, ಈಗ ರಕ್ತ ಏನು ಶುದ್ಧ ಆಗುತ್ತೆ, ಶುದ್ಧ ಆದ್ಮೇಲೆ ಹಾರ್ಟ್ ಅಲ್ಲಿ ಏನು ಕಲೆಕ್ಟ್ ಆಗ್ತಾ ಇದೆ, ಆ ಕಲೆಕ್ಟ್ ಆಗಿರೋ ಒಂದು ಬ್ಲಡ್ ದೇಹದ ಪ್ರತಿಯೊಂದು ಭಾಗಕ್ಕೂ ಸಪ್ಲೈ ಆಗ್ಲೇಬೇಕು. ಯಾಕಂದ್ರೆ ಈಗ ನನ್ನ ಕೈ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇದ್ದಾಗಲೇ ಅದು ಮೂವ್ಮೆಂಟ್ ಆಗೋದಕ್ಕೆ ಸಾಧ್ಯ, ಅದ್ರ ಫಂಕ್ಷನ್ ನಾರ್ಮಲ್ ಆಗೋದಕ್ಕೆ ಸಾಧ್ಯ. ಈ ಒಂದು ಶುದ್ಧವಾದ ರಕ್ತ ದೇಹದ ಒಂದು ಪ್ರತಿಯೊಂದು ಭಾಗಕ್ಕೆ ಸಪ್ಲೈ ಮಾಡೋದ್ರಲ್ಲಿ ಒಂದು ದಾರಿ ಅಥವಾ ಒಂದು ವೇ ಅನ್ನೋದು ನೋಡೋದಾಗಿದ್ರೆ ಒಂದು ಆರ್ಟ್ರಿಗಳ ಮೂಲಕ ಅದು ಪ್ರತಿಯೊಂದು ದೇಹದ ಭಾಗಕ್ಕೂ ಸಪ್ಲೈ ಆಗೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಸಪ್ಲೈ ಆದ್ಮೇಲೆ ಅದೇ ಒಂದು ಫಂಕ್ಷನ್ ಕಂಪ್ಲೀಟ್ ಆದಾಗ ಅದೇ ಒಂದು ರಕ್ತ ಯಾವಾಗ ಅಶುದ್ಧ ಆಗ್ತಾ ಇದೆ, ಈಗ ಅಶುದ್ಧ ಆಗ್ತಾ ಇದೆ ಅಂದ್ರೆ ಮತ್ತೆ ಅದು ಶುದ್ಧ ಆಗ್ಬೇಕು ಅಂದ್ರೆ ಮತ್ತೆ ಹಾರ್ಟಿಗೆ ತಲುಪಬೇಕು, ಅಲ್ಲಿಂದ ಲಂಗ್ಸ್ಗೆ ಹೋಗ್ಬೇಕು, ಮತ್ತೆ ಅದು ಶುದ್ಧ ಆಗಿ ಹಾರ್ಟ್ ಅಲ್ಲಿ ಕಲೆಕ್ಟ್ ಆಗ್ಬೇಕು. ಈಗ ಆರ್ಟ್ರಿ ಮೂಲಕ ದೇಹದ ಪ್ರತಿಯೊಂದು ಭಾಗಕ್ಕೆ ಶುದ್ಧವಾದ ರಕ್ತ ಹೋಗ್ತಾ ಇದೆ. ಈಗ ಅಶುದ್ಧವಾದ ರಕ್ತ ಮತ್ತೆ ಹಾರ್ಟಿಗೆ ಹೋಗ್ಬೇಕು ಅಂದ್ರೆ ಇನ್ನೊಂದು ದಾರಿ ಬೇಕೇ ಬೇಕು. ಆ ಇನ್ನೊಂದು ದಾರಿನೇ ವೇನ್ಸ್ ಅಂತ ಹೇಳ್ತೀವಿ. ಈ ಒಂದು ವೇನ್ಸ್ಗಳ ಮೂಲಕ ಆ ಅಶುದ್ಧವಾದ ರಕ್ತ ಮತ್ತೆ ಹಾರ್ಟಿಗೆ ತಲುಪೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಈ ರೀತಿ ಈ ಒಂದು ರಕ್ತ ಸಂಚಾರ ಪ್ರತಿಯೊಬ್ಬರ ದೇಹದಲ್ಲಿ ಪ್ರತಿನಿತ್ಯ ನಡೀತಕ್ಕಂಥದ್ದು. ಇದು ನಾರ್ಮಲ್ ಆಗಿ ನಡೀತಾ ಇದೆ ಅಂದಾಗ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ, ಯಾವುದೇ ಒಂದು ಮೇಲ್ಪಟ್ಟಲ್ಲಿ ಗಂಟುಗಳನ್ನೋದು ಕಾಣಿಸೋದಿಲ್ಲ. ಯಾವಾಗ ಇದೇ ಒಂದು ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸೋದಕ್ಕೆ ಶುರು ಆಗೋದು ಅಂದ್ರೆ ಈ ಒಂದು ರಕ್ತನಾಳದ ಫಂಕ್ಷನಿಂಗ್ ಅಲ್ಲಿ ಯಾವಾಗ ವ್ಯತ್ಯಾಸ ಆಗಕ್ಕೆ ಶುರು ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ರಕ್ತನಾಳ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕು ಅಂದ್ರೆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ತುಂಬಾ ಮುಖ್ಯ. ಎರಡನೇದಾಗಿ ಬಂದ್ಬಿಟ್ಟು ರಕ್ತನಾಳದಲ್ಲಿ ವ್ಯಾಲ್ವ್ಸ್ ಅಂತ ಹೇಳ್ತೀವಿ, ಅದ್ರ ಫಂಕ್ಷನ್ ತುಂಬಾ ಮುಖ್ಯ. ಮೂರನೇದಾಗಿ ಬಂದ್ಬಿಟ್ಟು ಲೀಫ್ಲೆಟ್ಸ್ ಅಂತ ಹೇಳ್ತೀವಿ. ಈ ಮೂರು ಭಾಗಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ ಅಂದಾಗ ರಕ್ತ ಸಂಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ.
ಈ ಮೂರಲ್ಲಿ ಯಾವುದಾದ್ರೂ ಒಂದು ಭಾಗ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಾ ಇಲ್ಲ, ಸೊ ಅದರಲ್ಲಿ ಅಡೆತಡೆ ಆಗ್ತಾ ಇದೆ ಅಂದಾಗ ಆ ರಕ್ತ ಸಂಚಾರ ಅನ್ನೋದು ಸರಿಯಾಗಿ ಆಗೋದಿಲ್ಲ. ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗೋದಕ್ಕೆ ಶುರು ಆಗೋದು. ಕಲೆಕ್ಟ್ ಆಗ್ತಾ ಆಗ್ತಾ ಆ ಒಂದು ರಕ್ತನಾಳದಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು, ಅದು ಚರ್ಮದ ಮೇಲೆ ಕೂಡ ಗಂಟುಗಳಾಗಿ ಕಾಣಿಸೋದಕ್ಕೆ ಶುರು ಆಗೋದು. ಈ ಒಂದು ಸ್ಥಿತಿ ಜನರಲ್ ಆಗಿ ನಾವು ನೋಡ್ತಕ್ಕಂಥ ಒಂದು ಬಾಡಿ ಪಾರ್ಟ್ ಅನ್ನೋದಾಗಿದ್ರೆ ಒಂದು ಕಾಲಿನ ತೊಡೆ ಭಾಗ ಆಗಿರ್ಬೋದು ಅಥವಾ ಮೀನ್ಕಂಡ ಭಾಗ ಆಗಿರ್ಬೋದು. ಈ ಒಂದು ಭಾಗದಲ್ಲಿ ಈ ಒಂದು ಸಮಸ್ಯೆ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ ಅಂತ ತಿಳಿಸಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಕಲ್ಲಪ್ಪ ಅಂತ ಬೀದರ್ನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಲ್ಲಪ್ಪ ಅವರೇ. ನಮಸ್ಕಾರ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ ಕಲ್ಲಪ್ಪ ಅವರೇ, ಹೇಳಿ ಏನ್ ಸಮಸ್ಯೆ ಇದೆ? ಸರ್ ನನ್ಗೆ ಇದು ಚೆಸ್ಟ್ ಇರುತ್ತಲ್ಲ, ಅದ್ರ ಕೆಳಗಡೆ ಈ ಸೈಡ್ ನಮ್ದು ಇದು ಇರುತ್ತಲ್ಲ ಸರ್, ಓಕೆ, ಕಿಡ್ನಿ ಮೇಲ್ಗಡೆ ಅವು ನಮ್ದು ನರ ಇರುತ್ತಲ್ಲ ಸರ್, ಅಲ್ಲಿ ಎರಡು ಸೈಡ್ ಸ್ವಲ್ಪ ಅಂದ್ರೆ ಹಿಂಗ್ ದಪ್ಪ ಆಗಿದೆ ಸರ್. ಎರಡು ಸೈಡ್ ಅದು ಜಾಸ್ತಿ ನಮ್ಗೆ ಅದಕ್ಕೆ ಏನಂತ ತುರಿಕೆ ಇದೆ ಸರ್, ಅದ್ರ ಮೇಲೆ ಎರಡು ಸೈಡ್ ಆಗಿದೆ ಸರ್. ಎರಡು ಕಡೆ ಆಗಿದೆ. ಓಕೆ, ಎಲ್ಲ ತೋರಿಸಿದ್ರೆ ಇಷ್ಟಕ್ಕೆ ಮುಂಚೆ? ಇಲ್ಲ ಸರ್, ತೋರಿಸಿಲ್ಲ ಸರ್. ಓಕೆ, ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ ಇನಿಷಿಯಲಿ. ಜನರಲಿ ಈ ತರ ಇನಿಷಿಯಲ್ ಪೀರಿಯಡ್ ಅಲ್ಲಿ ಅಷ್ಟೊಂದು ಸಮಸ್ಯೆ ಇದೆ ಕಾಣಿಸೋದಿಲ್ಲ. ಈಗ ತುರಿಕೆ ಮಾತ್ರ ಕಾಣಿಸ್ಕೊಳ್ತಾ ಇದೆ, ಹಾಗಾಗಿ ಸ್ವಲ್ಪ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದು ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಏನಾಗುತ್ತೆ, ಅಲ್ಲಿ ಕೂತ್ಕೊಂಡಿರೋದು ಅಶುದ್ಧವಾದ ರಕ್ತ. ಈಗ ಅಶುದ್ಧವಾದ ರಕ್ತ ಒಂದೇ ಜಾಗದಲ್ಲಿ ಜಾಸ್ತಿ ಸಮಯದವರೆಗೂ ಕೂತ್ಕೊಂಡಿದೆ ಅಂದಾಗ ಮೇಲ್ಪಟ್ಟಲ್ಲಿ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಈಗ ತುರಿಕೆ ಜೊತೆಗೆ ಕಾಲಲ್ಲಿ ಎಳ್ತಾ ಬಂದಂಗೆ ನೋವು ಕಾಣಿಸ್ಕೊಳಕ್ ಶುರು ಆಗೋದು, ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗೋದು. ಒಂದಿಷ್ಟು ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಿ, ಕಾಲಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರುತ್ತೆ, ಅಥವಾ ಚರ್ಮ ಕಪ್ಪಗೆ ಆಗ್ತಾ ಬರೋದು, ಚರ್ಮದ ಮೇಲೆ ನವೆ ಬರೋದ್ರ ಜೊತೆಗೆ ಸ್ಕಿನ್ ಪೀಲ್ ಆಗ್ತಾ ಹೋಗೋದು. ಈ ರೀತಿ ಒಂದರಿಂದ ಒಂದು ಸಮಸ್ಯೆಗಳು ಆಡ್ ಆಗ್ತಾ ಹೋಗ್ತಾ ಬರುತ್ತಿದ್ದು. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ಇನಿಷಿಯಲ್ ಪೀರಿಯಡ್ ಅಲ್ಲೇ ಕರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ತಗೊಂಡಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೆ ಹೆಲ್ಪ್ ಆಗುತ್ತೆ. ಈಗ ಬಿದರ್ ಅಂತ ಇದ್ದೀರಾ, ಗುಲ್ಬರ್ಗದಲ್ಲೂ ಬ್ರಾಂಚ್ ಇದೆ ನಮ್ಮ ಹೋಮಿಯೋಪತಿದು. ಒಂದ್ಸಲ ಬಂದು ನೀವು ಕನ್ಸಲ್ಟ್ ಆದಲ್ಲಿ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಕಾಯಿಲೆ ಯಾವೊಂದು ಹಂತದಲ್ಲಿದೆ, ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಅಗತ್ಯ ಇದೆ, ಏನ್ ಸಮಯ ಬೇಕಾಗ್ಬೋದು, ಈ ಒಂದು ಪ್ರತಿಯೊಂದು ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಡಾಕ್ಟರ್, ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ತಾವೇ ಹೇಳಿದ್ರಿ ನೋವೇನು ಕಾಣಿಸ್ಕೊಳ್ಳಲ್ಲ ಆರಂಭಿಕ ಹಂತದಲ್ಲಿ, ಡಾಕ್ಟರ್ನು ಕೂಡ ಕನ್ಸಲ್ಟ್ ಮಾಡಲ್ಲ ಆ ಹಂತದಲ್ಲಿ. ಒಂದು ಹಂತ ಮಿತಿ ಮೀರಿದ ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಯಾವಾಗಲೂ. ಬಟ್ ಆರಂಭಿಕ ಹಂತದಲ್ಲಿ ಇದನ್ನ ಗುರುತಿಸೋದು ಹೇಗೆ, ಇದೆ ಅನ್ನೋದು ಗೊತ್ತಾಗೋದು ಹೇಗೆ? ಜನರಲಿ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಸ್ಟೇಜ್ಗಳನ್ನ ನೋಡ್ತಾ ಬರ್ತೀವಿ. ಇನಿಷಿಯಲಿ ಮೊದಲನೇ ಹಂತ ಅಥವಾ ಮೊದಲನೇ ಸ್ಟೇಜ್ ಅಲ್ಲಿ ನೋಡೋದಾಗಿದ್ರೆ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ. ಈಗ ಜೇಡರ ಬಲೆ ಹೇಗಿರುತ್ತೆ ಆ ರೀತಿ ಈ ಒಂದು ಮೀನ್ಕಂಡ ಭಾಗದಲ್ಲಿ ಅಥವಾ ತೊಡೆ ಭಾಗದಲ್ಲಿ ರಕ್ತನಾಳಗಳು ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ಪಟ್ಟಲ್ಲಿ ಏನು ರಕ್ತನಾಳಗಳಿದೆ ಅದರಲ್ಲಿ ಚಿಕ್ಕ ಚಿಕ್ಕ ಬ್ಲಾಕೇಜಸ್ ಆದಾಗ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಆ ಒಂದು ಸಮಯದಲ್ಲಿ ಯಾವುದೇ ನೋವು ಇರೋದಿಲ್ಲ ಅಥವಾ ಊತ ಇರೋದಿಲ್ಲ, ಏನು ಸಮಸ್ಯೆ ಕಾಣ್ತಾ ಇರೋದಿಲ್ಲ. ಅದೇನಂದ್ರೆ ಈ ಒಂದು ಕಾಯಿಲೆಯ ಮುನ್ಸೂಚನೆ ಅಂತ ನಾವು ಹೇಳ್ಬೋದು. ಈ ಒಂದು ಸ್ಟೇಜ್ ಅಲ್ಲಿ ಪ್ರತಿಯೊಬ್ಬರು ಅದು ನೋಡೋದು ಇಲ್ಲ ಅಥವಾ ನೋಡಿದ್ರು ಕೂಡ ಅದನ್ನ ಹಾಗೆ ಮುಂದೂಡೋದಕ್ಕೆ ಶುರು ಮಾಡ್ತಾ ಬರೋದು. ಯಾವಾಗ ಮುಂದೂಡ್ತಾ ಇದ್ದೀವಿ, ಕಾಯಿಲೆನ ಒಳಗಡೆ ಬೆಳೆಯೋದಕ್ಕೆ ಬಿಡ್ತಾ ಇದ್ದೀವಿ ಅಂದಾಗ ಮೊದಲನೇ ಹಂತದಿಂದ ಎರಡನೇ ಹಂತಕ್ಕೆ ಅದು ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಎರಡನೇ ಹಂತಕ್ಕೆ ಅದು ರೀಚ್ ಆಗ್ತಾ ಇದೆ, ಇದೇ ಒಂದು ಕಾಯಿಲೆದಲ್ಲಿ ಏನಾಗ್ಬಿಡುತ್ತೆ, ಆ ಮೇಲ್ಪಟ್ಟಲ್ಲಿರೋ ಸೂಪರ್ಫಿಷಿಯಲ್ ಏನ್ ವೇನ್ಸ್ ಇದೆ ಅದ್ರ ಜೊತೆಗೆ ಡೀಪರ್ ಪಾರ್ಟ್ಸ್ ಅಲ್ಲಿರೋ ರಕ್ತನಾಳದಲ್ಲೂ ಕೂಡ ಈ ಒಂದು ಗಂಟುಗಳಾಗೋದಕ್ಕೆ ಶುರು ಆಗೋದು. ಆ ಗಂಟುಗಳು ಬೆಳೀತಾ ಬೆಳೀತಾ ಮೇಲ್ಪಟ್ಟಲ್ಲಿ ಚರ್ಮದ ಮೇಲೆ ಕೂಡ ದೊಡ್ಡ ದೊಡ್ಡ ಗಂಟುಗಳಾಗಿ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಈಗ ಆ ಫೋಟೋಸ್ ಅಲ್ಲೂ ನೋಡ್ತಾ ಬರ್ಬೋದು. ಆ ರೀತಿ ಗಂಟುಗಳು ಆದಾಗ ಸ್ವಲ್ಪ ಭಯ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಭಯ ಆದಾಗ ಎಷ್ಟೋ ಜನ ಸಮೀಪದಲ್ಲಿರೋ ಡಾಕ್ಟರ್ನ ಭೇಟಿ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಈಗ ಹೋಮಿಯೋಪತಿ ಬಿಟ್ಟು ಬೇರೆ ಒಂದು ಕಡೆ ನೋಡಿದಾಗ ಪ್ರತಿಯೊಬ್ಬರು ಗೈಡ್ ಮಾಡ್ತಾ ಇರೋದು ಆಪರೇಷನ್. ಈಗ ಆಪರೇಷನ್ ಅಂದ ಕೂಡಲೇ ಅಷ್ಟೇನು ನೋವಿಲ್ಲ, ಅಷ್ಟೇನು ಸಮಸ್ಯೆ ಇಲ್ಲ ಅನ್ಕೊಂಡು ಅದನ್ನ ಹಾಗೆ ಮುಂದೂಡೋದು. ಯಾಕಂದ್ರೆ ಆಪರೇಷನ್ ಅಂದಾಗ ಪ್ರತಿಯೊಬ್ಬರಿಗೂ ಸ್ವಲ್ಪ ಭಯ ಅನ್ನೋದು ಹಾಗೆ ಆಗುತ್ತೆ. ಸೊ ಆ ರೀತಿ ಅದನ್ನು ಮುಂದೂಡ್ತಾ ಬಂದಲ್ಲಿ ಏನಾಗುತ್ತೆ, ಅದೇ ಒಂದು ಗಂಟೆಗಳ ಮೂಲಕ ಅಲ್ಲಿರೋದು ಅಶುದ್ಧ ರಕ್ತ ಆಗಿರೋದ್ರಿಂದ ಇನಿಷಿಯಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕಾಲಲ್ಲಿ ನಮಗೆ ಎಳೆತ ಬಂದಕ್ಕೆ ಶುರು ಆಗೋದು, ಅದ್ರ ಜೊತೆಗೆ ನಮ್ಮ ಕಾಲು ನಮಗೆ ತುಂಬಾ ಭಾರ ಅನಿಸ್ತಾ ಇದೆ, ಒಂದು 10 ನಿಮಿಷ 15 ನಿಮಿಷ ನಿಂತ್ಕೊಂಡ್ರೆ ಸಾಕು, ಕೂತ್ಕೋಬೇಕು, ಈಗ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಸ್ಥಿತಿಗೆ ಹೋಗಕ್ಕೆ ಶುರು ಆಗೋದು. ಅದ್ರ ಜೊತೆಗೆ ಸ್ಲೋ ಆಗಿ ಕಾಲಲ್ಲಿ ವೀಕ್ನೆಸ್ಸು ಮತ್ತೆ ನಿಶಕ್ತಿ ತುಂಬಾ ಕಾಣಿಸೋದಕ್ಕೆ ಜೊತೆಗೆ ಕಾಲಲ್ಲಿ ಜೋಮ್ ಬರೋದಕ್ಕೆ ಶುರು ಆಗೋದು. ಈ ಎಲ್ಲ ಸಮಸ್ಯೆಗಳು ಎರಡನೇ ಹಂತದಲ್ಲಿ ನಾವು ನೋಡ್ತಾ ಬರೋದು. ಸೊ ಈ ರೀತಿ ಕಾಣಿಸ್ಕೊಂಡಾಗ ಎಷ್ಟೋ ಜನ ಒಂದು ಆಪರೇಷನ್ನ ಭಯ, ಎರಡನೇದು ನೋವು ಬರ್ತಾ ಇದೆ ಅಂತ ನೋವಿನ ಮಾತ್ರೆಗಳು ತಗೋತಾ ಇರೋದು ನೋಡ್ತಾ ಇದ್ದೀವಿ, ಅಥವಾ ಸ್ಟಾಕಿಂಗ್ಸ್ ತರ ಯೂಸ್ ಮಾಡೋದು, ಮಸಾಜ್ ಮಾಡ್ಕೊಳ್ಳೋದು. ಅಂದ್ರೆ ಒಳಗಡೆ ರಕ್ತ ಸಂಚಾರ ಆಗ್ತಾ ಇಲ್ಲ, ರಕ್ತ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮೇಲ್ಗಡೆ ಒಂದು ಸಮಸ್ಯೆಗಳು ತೋರಿಸ್ತಾ ಇದೆ.
ನೋವು ಅನ್ನೋದು ತೋರಿಸ್ತಾ ಇದೆ, ವೀಕ್ನೆಸ್ ಆಗ್ತಾ ಇದೆ. ಹಾಗಂತ ನಾವು ನೋವಿಗೋಸ್ಕರ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಆ ಒಂದು ಟೈಮ್ ಪೀರಿಯಡ್ ಅಂದರೆ ಅದು ತಗೊಂಡಾಗ ಸ್ವಲ್ಪ ನೋವು ಕಮ್ಮಿ ಅನ್ಸ್ಕೊಳ್ಳೋದು, ಅಥವಾ ಸ್ಟಾಕಿಂಗ್ಸ್ ಹಾಕೊಂಡಿದೆ ಸರ್ ಆ ಟೈಮಲ್ಲಿ ಸ್ವಲ್ಪ ನೋವು ಕಮ್ಮಿ ಇರುತ್ತೆ ನನಗೆ, ಸೊ ನೋವು ಕಮ್ಮಿ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ರಕ್ತ ಸಂಚಾರನ ಸರಿಪಡಿಸೋದು ತುಂಬ ಮುಖ್ಯ ಆಗುತ್ತೆ. ಅದನ್ನು ನಾವು ಹಾಗೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ 2ನೇ ಹಂತದಿಂದ ಅದೇ ಒಂದು ಕಾಯಿಲೆ 3ನೇ ಹಂತಕ್ಕೆ ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಅದು 3ನೇ ಹಂತಕ್ಕೆ ರೀಚ್ ಆಗ್ತಾ ಇದೆ, ಇದೇ ಒಂದು ಕಾಲಲ್ಲಿ ಏನಾಗ್ತಾ ಬರುತ್ತೆ, ಚರ್ಮ ಕೂಡ ಅದ್ರ ಕಲರ್ ಚೇಂಜ್ ಆಗೋದಕ್ಕೆ ಶುರು ಆಗೋದು. ಎಷ್ಟೋ ಜನ ಪೇಷಂಟಲ್ಲಿ ನೀವು ನೋಡ್ತಾ ಬರ್ಬೋದು, ಈ ಒಂದು ಮೀನ್ಕಂಡ ಭಾಗ ಏನಿರುತ್ತೆ ಆ ಒಂದು ಮೇಲ್ಪಟ್ಟಿರೋ ಚರ್ಮ ಕಪ್ಪಗಾಗ್ತಾ ಬರುತ್ತೆ. ಯಾಕಂದರೆ ಅಲ್ಲಿ ಕೆಟ್ಟೋಗಿರೋ ರಕ್ತ ಎಷ್ಟೋ ದಿನದಿಂದ ನಿಂತ್ಕೊಂಡಿದೆ, ಅಲ್ಲಿ ಶುದ್ಧವಾದ ರಕ್ತನೇ ಸಪ್ಲೈ ಆಗ್ತಾ ಇಲ್ಲ ಅಂದಾಗ ಚರ್ಮದ ಫಂಕ್ಷನ್ ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರುತ್ತೆ. ಯಾವಾಗ ಚರ್ಮ ಅದ್ರ ಫಂಕ್ಷನ್ ಕಳ್ಕೊಳ್ತಾ ಇದೆ ಅಂದಾಗ ಚರ್ಮ ಕಪ್ಪಗಾಗೋದು, ಚರ್ಮ ಅನ್ನೋದು ಡ್ರೈ ಆಗ್ತಾ ಬರುತ್ತೆ, ಅದ್ರ ಜೊತೆಗೆ ನವೆ ಕೂಡ ಇಚಿಂಗ್ ಕೂಡ ಕಾಣಿಸೋದಕ್ಕೆ ಶುರು ಆಗೋದು. ಯಾವಾಗ ನವೆ ಅನ್ನೋದು ಉಟ್ಕೊಳ್ತಾ ಇದೆ ಅಂದಾಗ ಸ್ಕಿನ್ ಕೂಡ ಪೀಲ್ ಆಗಿ ಹೋಗ್ತಾ ಇದೆ. ಈ ಒಂದು ಚರ್ಮದ ಸಮಸ್ಯೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಆ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ, ಅಥವಾ ವೆರಿಕೋಸ್ ಡರ್ಮ್ಯಾಟೈಟಿಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಈ ಎಕ್ಸಿಮ್ಯಾಟಿಕ್ ಕಂಡೀಷನಲ್ಲೂ ಕೂಡ ಎಷ್ಟೋ ಜನ ಮೇಲ್ಗಡೆ ಚರ್ಮದ ಸಮಸ್ಯೆನೋ ಟ್ರೀಟ್ಮೆಂಟ್ ತಗೋತಾ ಇರೋದು ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಮೇನ್ ಕಾರಣ ಏನಿದೆ, ರಕ್ತ ಸಂಚಾರ ಆಗ್ತಾ ಇಲ್ಲ. ಸೊ ರಕ್ತನಾಳದ ಸಮಸ್ಯೆದಿಂದ ಚರ್ಮ ಕಪ್ಪಗಾಗಿದೆ. ಚರ್ಮಕ್ಕೆ ನಾವು ಆಯಿಂಟ್ಮೆಂಟ್ ಹಚ್ಚೋದ್ರಿಂದ ಒಳಗಡೆ ರಕ್ತ ಸಂಚಾರ ಅಂತೂ ಇಂಪ್ರೂವ್ ಆಗೋದಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಆ ಆಯಿಂಟ್ಮೆಂಟ್ ಹಚ್ಚಿದಾಗ ಚರ್ಮದ ಕಲರು ಅಥವಾ ಆ ಒಂದು ಡ್ರೈನೆಸ್ ಏನೋ ಕಮ್ಮಿ ಆಗ್ಬೋದು, ರಕ್ತ ಸಂಚಾರನಂತೂ ಸರಿಪಡಿಸಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಂಡೀಷನ್ ಏನಾಗ್ತಾ ಇದೆ, 3ನೇ ಹಂತದಿಂದ 4ನೇ ಸ್ಟೇಜಿಗೆ ಒಂದು ಕಾಯಿಲೆ ರೀಚ್ ಆಗ್ತಾ ಇರೋದು. ಸೊ 4ನೇ ಹಂತ ಯಾವಾಗ ರೀಚ್ ಆಗ್ತಾ ಇದೆ, ಇದೇ ಒಂದು ಪೇಷಂಟ್ ಕಾಲಲ್ಲಿ ಏನಾಗ್ತಾ ಇದೆ, ಅಲ್ಸರೇಷನ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಗಾಯಗಳು ಕೂಡ ಕಾಣಿಸ್ಕೊಳೋದಕ್ಕೆ ಶುರು ಆಗ್ತಾ ಬರೋದು. ಅಥವಾ ಎಷ್ಟೊಂದು ಜನ ಪೇಷಂಟಲ್ಲಿ ಏನಾಗ್ಬಿಡುತ್ತೆ, ಅದೇನು ಗಂಟುಗಳಾಗಿರುತ್ತೆ ನೋಡಿ ರಕ್ತ ನಾಳದಲ್ಲಿ, ಅದು ಪಂಕ್ಚರ್ ಅಂದರೆ ಓಪನ್ ಆಗಿಬಿಡೋದು. ಪೇಷಂಟ್ಗೆ ಗೊತ್ತೂ ಆಗೋದಿಲ್ಲ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂದರೆ ಕಾಲಲ್ಲಿ ಆ ಸ್ವಾಧೀನ ಕೂಡ ಕಳ್ಕೊಳ್ಳೋ ಸ್ಥಿತಿಗೂ ಹೋಗ್ತಾ ಇದ್ದಾರೆ. ಈ ರೀತಿ ಆ ಗಾಯಗಳು ಆದಾಗ ಅದರಿಂದ ನೀರು ಬರೋದು ಅಥವಾ ಪಸ್ ಬರೋದು, ಬ್ಲೀಡಿಂಗ್ ಆಗೋದು. ಸೊ ಈ ಒಂದು ಗಾಯನ ನಾವು ಅಲ್ಸರ್ ಅಂತ ಹೇಳ್ತೀವಿ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ಜನ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋದು ಅಥವಾ ಬ್ಯಾಂಡೇಜ್ ಮಾಡಿಕೊಂಡು ಅದಕ್ಕೆ ಮೆಡಿಸಿನ್ಸ್ ತಗೊಂಡು ಕಮ್ಮಿ ಮಾಡ್ಕೋಬೇಕು ಅನ್ಕೋತಾರೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಅದು ವಾಸಿ ಆಗ್ತಾ ಇರೋದಿಲ್ಲ, ಅದು ಅಲ್ಸರ್ ಅನ್ನೋದು ಅಥವಾ ಗಾಯ ಅನ್ನೋದು ಬೆಳೀತಾ ಹೋಗ್ತಾ ಇರುತ್ತೆ. ಯಾಕಂದರೆ ಆ ಗಾಯ ಆಗಿರೋದಕ್ಕೆ ರೀಜನು ರಕ್ತ ಸಂಚಾರ ಆಗ್ತಾ ಇಲ್ಲ ಅನ್ನೋ ಒಂದು ಕಂಡೀಷನ್ಗೆ. ಇಲ್ಲಿ ಕೂಡ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಪ್ರತಿಯೊಂದು ಹಂತದಲ್ಲಿ ಫಸ್ಟ್ ರಕ್ತ ಸಂಚಾರ ಇಂಪ್ರೂವ್ ಮಾಡೋವರೆಗೂ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹಂತ ಹಂತವಾಗಿ ಕಾಯಿಲೆ ಬೆಳ್ಕೊಂಡು ಹೋಗೋ ಸ್ಟೇಜಲ್ಲಿ ನಾವು ನೋಡ್ತಾ ಇದ್ದೀವಿ ಪೇಷಂಟಲ್ಲಿ. ಹಾಗಾಗಿ ಇಲ್ಲಿ ರಕ್ತ ಸಂಚಾರ ನಾವು ಸರಿಪಡಿಸಿದಾಗ ಆ ಕಾಯಿಲೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಸುಕನ್ಯಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಕನ್ಯಾ ಅವರೇ. ಹಲೋ, ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಸರ್, ನಮಗೆ ಲಕ್ಷಣ ಬಂದಿದೆ, ಅದನ್ನ ಹೇಗೆ ತಡೆಗಟ್ಟೋದು? ಹೇಳಿಮ್ಮ, ಅರ್ಥ ಆಗ್ಲಿಲ್ಲ, ಏನಾಗಿದೆ? ಅದ್ ನಮ್ಗೆ ಗಂಟಾಗಿದೆ ಕಾಲಲ್ಲಿ, ಅದನ್ನ ಹೇಗೆ ತಡೆಗಟ್ಟೋದು? ಎಷ್ಟು ದಿವಸ ಆಯ್ತಮ್ಮ ಈಗ ಕಾಣಿಸ್ಕೊಂಡು? 1 ತಿಂಗಳಾಗಿದೆ. ಎಷ್ಟು ದಿನ ಆಯ್ತಮ್ಮ? 1 ತಿಂಗಳಾಯ್ತು. 1 ತಿಂಗಳಾಗಿದೆ. ನಿಮ್ಮ ವಯಸ್ಸು ಎಷ್ಟಮ್ಮ? 56. 56 ವರ್ಷ. ಸೊ ಮೇನ್ ಆಗಿ ನೋಡಿ ಅಮ್ಮ, ಗಂಟುಗಳಾಗಿದೆ ಅನ್ಕೊಂಡು ಸೊ ಅದನ್ನ ಹಾಗೆ ಬಿಡೋದ್ರಿಂದ ನಾನು ಹೇಳ್ತಾ ಇದ್ದೆ, ಅದನ್ನ ಬೆಳೀತಾ ಹಂತಗಳ ಮೂಲಕ ಆ ಕಾಯಿಲೆ ಬೆಳೀತಾ ಹೋಗ್ತಾ ಇರೋದು ಪ್ರತಿಯೊಬ್ಬ ಪೇಷಂಟಲ್ಲೂ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಮನೆಯಲ್ಲಿ ಮೇನ್ ಆಗಿ ಮಾಡಬೇಕಾಗಿರೋದು, ಆದಷ್ಟು ಸ್ವಲ್ಪ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಏನಿದೆ, ಸ್ವಲ್ಪ ಕಾಲನ್ನ ಹೈಟಿಗೆ ಇಟ್ಕೊಂಡು, ಅಂದರೆ ಕಾಲು ಕೆಳಗಡೆ ಪಿಲ್ಲೋ ಇಟ್ಕೊಂಡು ಸ್ವಲ್ಪ ಕಾಲನ್ನ ಹೈಟಿಗೆ ಇಟ್ಕೊಂಡು ಮಲ್ಕೊಂಡ್ರೆ ಆದಷ್ಟು ಆ ಕಾಯಿಲೆನ ಬೆಳೆದಿರೋ ಥರ ನೋಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಸ್ವಿಮ್ಮಿಂಗಲ್ಲಿ ಈ ಒಂದು ನಾವು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಈ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಈ ಒಂದು ರಕ್ತನಾಳದ ಸಮಸ್ಯೆ ಮೇನ್ ಆಗಿ ನಾನು ಹೇಳ್ತಾ ಇದ್ದೆ, ಎಲಾಸ್ಟಿಸಿಟಿ ಅನ್ನೋದು ಕಮ್ಮಿ ಆಗ್ತಾ ಬಂದಲ್ಲೂ ಕೂಡ ಬರ್ತಾ ಇದೆ ಅಂದಾಗ ಆದಷ್ಟು ಫೈಬರ್ ರಿಚ್ ಕಂಟೆಂಟ್ ಫುಡ್ ಏನಿರುತ್ತೆ, ಈಗ ಫ್ರೂಟ್ಸ್ ಆಗಿರ್ಬೋದು ಅಥವಾ ಹಸಿರು ಸೊಪ್ಪಿನ ತರಕಾರಿಗಳಾಗಿರ್ಬೋದು, ಈ ಥರ ಫುಡ್ಗಳನ್ನು ಆದಷ್ಟು ಜಾಸ್ತಿ ತಗೊಳ್ತಾ ಬಂದಲ್ಲಿ ಆ ಕಾಯಿಲೆನ ಕಂಟ್ರೋಲ್ ಇಟ್ಕೋಬಹುದು. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಅಮ್ಮ, ಸೊ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ನ ಮೂಲಕನೇ ಅದನ್ನು ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಬೆಲ್ಗಾಮಲ್ಲೂ ಬ್ರಾಂಚ್ ಇದೆ, ಒಂದ್ಸಲ ಬಂದು ನೀವು ಭೇಟಿ ಆದರೆ ಫಸ್ಟ್ ಎಕ್ಸಾಮಿನೇಷನ್ ಮೂಲಕ ಏನು ಆ ಸಮಸ್ಯೆ ಇದೆ, ಯಾವೊಂದು ಹಂತದಲ್ಲಿದೆ, ಯಾವ ರೀತಿಯ ಟ್ರೀಟ್ಮೆಂಟ್ ಅಗತ್ಯ ಇದೆ,
ಪ್ರತಿಯೊಂದು ಕ್ಲಾರಿಟಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ ಮ್ಯಾಮ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸಾ ವಿಧಾನ ಹೇಗೆ? ಸೊ ಜನರಲಿ ನಮ್ಮ ಹೋಮಿಯೋಪತಿಯಲ್ಲಿ ನಮ್ಮದೇ ಆದ ಒಂದು ಫಾರ್ಮುಲಾ ಅನ್ನೋದು ಕ್ರಿಯೇಟ್ ಮಾಡಿದ್ದೀವಿ. ಯಾವುದೇ ಒಂದು ಪೇಷಂಟ್ ಆಗಿರ್ಬೋದು ಇನಿಷಿಯಲಿ ನಮ್ಮಲ್ಲಿ ಬಂದಾಗ ಸೊ ಅವರ ಒಂದು ಕಂಪ್ಲೀಟ್ ಕೇಸ್ ಅನ್ನೋದು ತಗೊಳ್ಳೋದ್ರ ಜೊತೆಗೆ ಅವರಿಗೆ ಯಾವ ರೀತಿ ಮೆಡಿಸಿನ್ ಅನ್ನೋದು ಸೂಟ್ ಆಗುತ್ತೆ. ಸೊ ಆ ಒಂದು ಮೆಡಿಕೇಶನ್ ನಾವು ಇಮ್ಯುನೋಜೆನಿಕ್ ಮಿಯಾಸ್ಮೆಟಿಕ್ 6th ಜನರೇಷನ್ ಮೆಡಿಸಿನ್ ಅಂತ ಹೇಳ್ತೀವಿ. ಇಮ್ಯುನೋಜೆನಿಕ್ ಅಂದರೆ ನಮ್ಮ ಒಂದು ಬಾಡಿಯಲ್ಲಿರೋ ಇಮ್ಯುನಿಟಿ ಫಂಕ್ಷನ್ ಯಾವ ರೀತಿ ನಡೀತಾ ಇದೆ, ಸೊ ಅದನ್ನು ಯಾವ ರೀತಿ ನಾವು ಇಂಪ್ರೂವ್ ಮಾಡ್ತಾ ಬರಬೇಕು. ಸೊ ಮಿಯಾಸ್ಮೆಟಿಕ್ ಅಂದರೆ ಆ ಒಂದು ಡಿಸೀಸ್ ಕಂಡೀಷನ್ ಯಾವ ಒಂದು ಹಂತದಲ್ಲಿದೆ, ಈ ಒಂದು ಹಂತನ ಯಾವ ರೀತಿ ತಡೆಗಟ್ಬೋದು ಮತ್ತು ಅದರಿಂದ ಹೊರಗಡೆ ಹೇಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಬರೋದು. ಮತ್ತು 6th ಜನರೇಷನ್ ಅಂದರೆ ಈ ಒಂದು ಪ್ರೆಸೆಂಟ್ ಜನರೇಷನ್ಗೆ ಸೊ ಸೂಟ್ ಆಗುವಂಥ ಮೆಡಿಕೇಶನ್. ಯಾಕಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ನೀವು ನೋಡಿರ್ಬೋದು, ಒಂದು ವಾಕಿಂಗ್ ಅಥವಾ ಎಕ್ಸಸೈಸ್ ಹೋಗ್ಬೇಕಂದ್ರೂ ಕೂಡ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಬೇಕಾಗ್ತಾ ಇದೆ. ಸೊ ಆ ಒಂದು ಲೈಫ್ ಸ್ಟೈಲಲ್ಲಿ ನಾವೀಗ ಬದುಕ್ತಾ ಇರೋದು. ಸೊ ಈ ಒಂದು ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಸೂಟ್ ಆಗುವಂಥ ಮೆಡಿಕೇಶನ್ನ ಪ್ರೊವೈಡ್ ಮಾಡ್ತಾ ಇರೋದು ನಮ್ಮ ಹೋಮಿಯೋಪತಿಯಲ್ಲಿ. ಹಾಗಾಗಿನೇ ಒಬ್ಬ ಪೇಷಂಟಿಗೆ ಏನು ನೀಡಿದೆ ಅದನ್ನು ತಿಳ್ಕೊಂಡು ಆ ಒಂದು ಕಾಯಿಲೆನ ಸರಿಪಡಿಸುವಂಥದ್ದು. ಈಗ ಜನರಲಿ ಪೇಷಂಟ್ ನೀಡ್ ಅನ್ನೋದಾಗಿದ್ರೆ ಫಸ್ಟ್ ಆಫ್ ಆಲ್ ಆಪರೇಷನ್ ಇರಬಾರ್ದು, ಭಯ ಕಮ್ಮಿ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಾವು ಕೊಡೋ ಮೆಡಿಸಿನ್ಸಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದಾಗಬಾರ್ದು. ಸೊ ನ್ಯಾಚುರಲ್ ಮೆಡಿಕೇಶನ್ನ ಮೂಲಕನೇ ಆ ಕಾಯಿಲೆನ ಸರಿಪಡಿಸ್ಬೇಕು. ಮೂರನೇದಾಗಿ ಕಾಯಿಲೆ ವಾಸಿ ಆಗಬೇಕು. ನಾಲ್ಕನೇದಾಗಿ ಬಂದ್ಬಿಟ್ಟು ಹೋಗಿರೋ ಕಾಯಿಲೆ ಮತ್ತೆ ತಿರುಗಿ ಬರಬಾರ್ದು. ಈ 4 ಪಾಯಿಂಟ್ ತುಂಬಾ ಮುಖ್ಯ ಆಗುತ್ತೆ ಒಂದು ಡಿಸೀಸ್ ಕಂಡೀಷನಲ್ಲಿ. ಈ 4 ಪಾಯಿಂಟ್ಗಳನ್ನು ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರ ಮೂಲಕ ಕಾಯಿಲೆನ ಸರಿಪಡಿಸುವಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಹಾಗಾಗಿನೇ ಈ ಒಂದು ವೆರಿಕೋಸ್ ವೇನ್ಸ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹೋಮಿಯೋಪತಿಯಲ್ಲಿ ಕೊಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂತವ್ರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು? ಇದ್ರ ಜೊತೆಗೆ ಕೆಲವರಿಗೆ ಔಟರ್ ಬ್ಲೀಡಿಂಗ್ ಆಗೋದಿಕ್ಕೆ ಶುರು ಆಗ್ಬಿಡುತ್ತೆ, ತಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾರೆ, ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅವರು? ಸೊ ಜನರಲಿ ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡಬೇಕು ಅಂದ್ರೆ ಒಂದಿಷ್ಟು ಪರೀಕ್ಷೆಗಳಿದ್ದೇ ಇದೆ. ಜನರಲ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ನೋಡ್ಬೋದು. ಯಾಕಂದ್ರೆ ಸೂಪರ್ಫಿಷಿಯಲಿ ಅದು ಕಾಣಿಸ್ತಾ ಇರುತ್ತೆ ಗಂಟುಗಳು, ಎಕ್ಸಾಮಿನೇಷನ್ ಮೂಲಕ ನಾವು ಡಯಾಗ್ನೋಸ್ ಮಾಡ್ಬೋದು. ಒಂದಿಷ್ಟು ಕೇಸಸ್ ಅಲ್ಲಿ ಈಗ ಡೀಪ್ ವೇನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, DVT ಅಂತ ಕೂಡ ಕರಿತೀವಿ. ಅಂದ್ರೆ ಡೀಪರ್ ಪಾರ್ಟ್ ಅಲ್ಲಿರೋ ರಕ್ತನಾಳದಲ್ಲಿ ಗಂಟಾಗೋದು. ಗಂಟಾದಾಗ ಮೇಲ್ಭಾಗದಲ್ಲಿ ಕಾಲಲ್ಲಿ ಯಾವುದೇ ರೀತಿ ಗಂಟು ಕಾಣಿಸ್ತಾ ಇರೋದಿಲ್ಲ, ಆದರೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂದರೆ ನೋವು ಬರ್ತಾ ಇರುತ್ತೆ, ಊತ ಕಾಣಿಸ್ಕೊಳ್ತಾ ಇರುತ್ತೆ, ನಿಶಕ್ತಿ ಅನ್ನೋದಿರುತ್ತೆ. ಆ ಥರ ಸಮಸ್ಯೆ ಯಾಕೆ ಬರ್ತಾ ಇದೆ ಗೊತ್ತಾಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನಲ್ಲಿ ವೇನಸ್ ಡಾಪ್ಲರ್ ಸ್ಟಡಿ ಅಂತ ಹೇಳ್ತೀವಿ. ಈ ಒಂದು ಸ್ಕ್ಯಾನ್ನ ಮೂಲಕ ಈ ಒಂದು ರಕ್ತನಾಳದಲ್ಲಿ ಎಲ್ಲಿ ಬ್ಲಾಕೇಜಸ್ ಅನ್ನೋದಾಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಈ ಒಂದು DVTಯಲ್ಲಿ ಏನಾಗ್ತಾ ಇದೆ ಅಂದರೆ ಇನ್ನೊಂದು ಮುಖ್ಯ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದಮ್ಮ. ಈ ಥರ ಗಂಟುಗಳಾದಾಗ ಆ ಗಂಟು ಏನಾದರೂ ಈ ಒಂದು ಬ್ಲಡ್ನ ಮೂಲಕ ಅಪ್ಪರ್ ಪಾರ್ಟ್ ಆಫ್ ಬಾಡಿಗೆ ಸಪ್ಲೈ ಆಗ್ತಾ ಬಂದರೆ, ಅದೇ ಒಂದು ಮೇಲ್ಪಟ್ಟಲ್ಲಿ ಸಪ್ಲೈ ಆಗ್ತಾ ಹೋದಲ್ಲಿ ಅದೇ ಒಂದು ಗಂಟು ಏನಾದರೂ ಹಾರ್ಟಿಗೆ ತಲುಪಿದಾಗ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಎದುರಿಸೋ ಚಾನ್ಸಸ್ ಇದೆ. ಎಷ್ಟೋ ಪೇಷಂಟಲ್ಲಿ ನೋಡ್ತೀವಿ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗಿದೆ, ಬ್ಲಾಕೇಜ್ ಅನ್ನೋದಾಗ್ಬಿಟ್ಟು, ಅಥವಾ ಅದೇ ಒಂದು ಕ್ಲಾಟ್ ಅನ್ನೋದು ಲಂಗ್ಸಲ್ಲಿ ಹೋದಾಗ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ ಎದುರಿಸ್ತಾ ಇರೋದು ಪೇಷಂಟಲ್ಲಿ ನೋಡ್ತಾ ಇದ್ದೀವಿ. ಅದೇ ಒಂದು ಕ್ಲಾಟ್ ಅಥವಾ ಬ್ರೈನಲ್ಲಿ ಏನಾದರೂ ರೀಚ್ ಆದರೆ ಅಲ್ಲಿ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ ಎದುರಿಸೋಕೆ ಶುರು ಆಗೋದು. ಹಾಗಾಗಿ ಈ ಒಂದು DVT ಇರೋ ಒಂದು ಪೇಷಂಟು ಆದಷ್ಟು ಇನಿಷಿಯಲ್ ಪೀರಿಯಡಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ ಇದೆ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಅದರಿಂದ ಲೈಫ್ ಥ್ರೆಟ್ನಿಂಗ್ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಪೇಷಂಟಲ್ಲಿ ಎದುರಿಸ್ತಾ ಇರೋದು ನೋಡ್ತಾ ಇದ್ದೀನಿ. ಓಕೆ ಡಾಕ್ಟರ್, ತಾವೇ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ನೋವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಟ್ರೀಟ್ಮೆಂಟೇ ತಗೊಳ್ಳಲ್ಲ, ಅಥವಾ ಮೆಡಿಕಲ್ ಅಲ್ಲಿ ಹೋಗಿ ಏನೋ ತಂದು ಹಚ್ಕೊಂಡ್ ಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ನೆಗ್ಲಿಜೆನ್ಸಿಯಲ್ಲಿ ನಾನು ಹೇಳಿರೋ ಹಾಗೆ ಕಾಂಪ್ಲಿಕೇಶನ್ಸ್ ಪೇಷಂಟ್ ತುಂಬಾ ಎದುರಿಸ್ತಾ ಇದ್ದಾರೆ. ಈ ಕಾಂಪ್ಲಿಕೇಶನ್ಸ್ಗೆ ಮುಖ್ಯವಾದ ರೀಸನ್ ಏನಂದ್ರೆ ಈ ಕಾಯಿಲೆ ಯಾಕೆ ಬರುತ್ತೆ, ಏನು ಕಾರಣದಿಂದ ಬರ್ತಾ ಇದೆ ಎಷ್ಟೋ ಜನ ಪೇಷಂಟಿಗೆ ಗೊತ್ತಾಗಿಲ್ಲ. ಸೊ ಜನರಲಿ ಈ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಮೇಜರ್ ಆಗಿ 2 ಕಾರಣಗಳಿದೆ. ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಈ ಒಂದು ಕಾಯಿಲೆ ಅನ್ನೋದು ಕಾಣಿಸ್ಕೊಳ್ತಾ ಇರೋದು. ಎರಡನೇದಾಗಿ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡೋದಾಗಿದ್ರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತ ಆಗಿರ್ಬೋದು, ಅವರಲ್ಲಿ ಯಾರಿಗಾದ್ರೂ ಈ ಒಂದು ಸಮಸ್ಯೆ ಇದ್ದಲ್ಲಿ ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ 25 to 30% ಕೇಸಲ್ಲಿ ನೋಡ್ತಾ ಇದ್ದೀವಿ ಅವರಲ್ಲೂ ಬರೋ ಚಾನ್ಸಸ್ ಇದೆ ಅಂತ. ಅದು ಬಿಟ್ಟರೆ ಮಿಕ್ಕಿರೋ 70 to 80% ಏನು ಕಾರಣಗಳಿದೆ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಹೇಳ್ತಾ ಬರ್ಬೋದು. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ಎಷ್ಟರ ಮಟ್ಟಿಗೆ ಕಾಲುಗಳ ಮೇಲೆ ಅದ್ರ ಒತ್ತಡ ಬೀಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರಿಂದ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಪೋಸ್ಚರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಈಗ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ,
ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಅಥವಾ ಪಾಠ ಮಾಡೋ ಲೆಕ್ಚರರ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಆ ನಿಂತ್ಕೊಂಡು ಕೆಲಸ ಮಾಡೋದ್ರಲ್ಲಿ ಏನಾಗ್ತಾ ಇದೆ, ಪ್ರತಿನಿತ್ಯ ಒಂದು ಕಾಲುಗಳ ಮೇಲೆ ಪ್ರೆಷರ್ ಅಥವಾ ಒತ್ತಡ ಅನ್ನೋದು ಬೀಳ್ತಾ ಇದೆ. ಒಂದಿನ, ಒಂದು ತಿಂಗಳು, ಒಂದು ವರ್ಷ ತಡಿಬೋದು. ವರ್ಷಾನ್ಗಟ್ಲೆ ಅದೇ ಪ್ರೆಷರ್ ಬೀಳ್ತಾ ಇದೆ ಅಂದಾಗ ಅದೇ ಒಂದು ರಕ್ತನಾಳದ ಫಂಕ್ಷನ್ ದಿನ ದಿನ ಕಮ್ಮಿ ಆಗ್ತಾ ಬರೋದು. ಅದರಿಂದ ಕೂಡ ಈ ಒಂದು ಪೇಷಂಟ್ ಸಮಸ್ಯೆನ ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಈಗ ಸಿಟ್ಟಿಂಗ್ ಪೋಸ್ಚರಲ್ಲಿ ಈಗ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಆ್ಯಂಕರ್ಸ್ ಆಗಿರ್ಬೋದು, ಅದೇ ಥರ ಈಗ ಕಂಪ್ಯೂಟರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಕಂಟಿನ್ಯೂಸ್ ಆಗಿ 8 hours 9 hours ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗೇ ಆಗುತ್ತೆ. ಅದರ ಜೊತೆಗೆ ಸೆಡೆಂಟರಿ ಲೈಫು ಲೀಡ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ, ವಾಕಿಂಗ್ ಇಲ್ಲ ಅಂದಾಗ ಅದು ಇನ್ನೂ ಸ್ಟಿಮ್ಯುಲೇಟ್ ಮಾಡುತ್ತೆ ಆ ಥರ ಕಾಯಿಲೆಗಳು ಅರ್ಲಿಯರ್ ಏಜಸ್ಸಲ್ಲಿ ಕಾಣಿಸ್ಕೊಳ್ಳೋದಕ್ಕೆ. ಅದು ಕೂಡ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಲೈಫ್ ಸ್ಟೈಲೇ ಹೇಳ್ಬೋದು. ಈಗ ಲೈಫ್ ಸ್ಟೈಲಲ್ಲಿ ನೋಡೋದಾಗಿದ್ರೆ ನಾವು ತಗೊಳ್ಳೋ ಫುಡ್ ಆಗಿರ್ಬೋದು, ಎರಡನೇದು ಸೆಡೆಂಟರಿ ಲೈಫ್ ಆಗಿರ್ಬೋದು. ಈಗ ಫುಡ್ಡಲ್ಲೂ ನೋಡೋದಾಗಿದ್ರೆ ನಮ್ಮ ನಾಲ್ಗೆಗೆ ಏನು ಟೇಸ್ಟ್ ಅನಿಸುತ್ತೆ ಆ ಥರ ಫುಡ್ಗಳನ್ನೇ ನಾವು ಜಾಸ್ತಿ ತಗೋತೀವಿ. ಬಾಡಿಗೆ ಏನು ನೀಡಿದೆ ಅದನ್ನು ಫುಲ್ಫಿಲ್ ನಾವು ಮಾಡ್ತಾ ಇಲ್ಲ. ಯಾವಾಗ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಇಲ್ಲ ಅಂದಾಗ ದೇಹದಲ್ಲಿ ಆ ಮೆಟಬಾಲಿಸಮಲ್ಲೂ ಕೂಡ ವೇರಿಯೇಷನ್ ಆಗೇ ಆಗುತ್ತೆ. ಅದರಲ್ಲೂ ಪ್ರೆಸೆಂಟ್ ಜನ್ರೇಷನಲ್ಲಿ ಬೇಕರಿ ಐಟಮ್ಸ್ ಆಗಿರ್ಬೋದು, ಪಿಜ್ಜಾ ಬರ್ಗರ್ಸ್ ಆಗಿರ್ಬೋದು, ಈ ಥರ ಫುಡ್ಗಳನ್ನೇ ನಾವು ಜಾಸ್ತಿ ತಗೊಂಡಾಗ ಆ ಕೊಬ್ಬಿನ ಅಂಶ ಕೂಡ ಪ್ರತಿನಿತ್ಯ ಬೆಳೀತಾನೆ ಹೋಗುತ್ತೆ ದೇಹದಲ್ಲಿ. ಸೊ ಯಾವ ರೀತಿ ದೇಹದಲ್ಲಿ ಆ ಕೊಬ್ಬಿನಂಶ ಬೆಳೀತಾ ಹೋಗ್ತಾ ಇದೆ, ಬೆಳೀತಾ ಹೋದಷ್ಟು ದೇಹದ ತೂಕ ಬೆಳೀತಾನೆ ಹೋಗುತ್ತೆ. ಯಾವ ರೀತಿ ದೇಹದ ತೂಕ ಬೆಳೀತಾ ಇದೆ ಅಂದಾಗ ಆಟೋಮೆಟಿಕಲಿ ಆ ತೂಕದ ಒತ್ತಡ ಎಲ್ಲಿ ಬೀಳ್ತಾ ಇದೆ, ಕಾಲುಗಳ ಮೇಲೆ. ಸೊ ಆ ಒತ್ತಡ ಅನ್ನೋದು ಬಿದ್ದು 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 ಕಾಲಲ್ಲಿ ಈ ಥರ ಸಮಸ್ಯೆ ಅನ್ನೋದು ಕಾಡ್ತಾ ಇರೋದು. ಅದು ಬಿಟ್ಟರೆ ನೆಕ್ಸ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಫೀಮೇಲ್ಸಲ್ಲಿ. ಈ ಒಂದು ಹಾರ್ಮೋನಲ್ ವೇರಿಯೇಷನ್ ಇಂದ ಕೂಡ ಎಸ್ಪೆಷಲಿ ಆ ಒಂದು ರಕ್ತನಾಳದಲ್ಲಿರೋ ವಾಲ್ಸ್ ಆಗಿರ್ಬೋದು ಅಥವಾ ಲೀಫ್ಲೆಟ್ಸ್ ಆಗಿರ್ಬೋದು ಹಾಳಾಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ತಿಳಿಸ್ಬೋದು. ಅದು ಬಿಟ್ಟರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಎಷ್ಟೋ ಜನ 6th ಅಥವಾ 7th ಮಂತ್ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ವೆರಿಕೋಸ್ ವೇನ್ ಕಾಡ್ತಾ ಇರುತ್ತೆ. ಹಾಗಂತ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಒಂದು ವೆರಿಕೋಸ್ ವೇನಿಂದ ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲಮ್ಮ. ಒನ್ಸ್ ಡೆಲಿವರಿ ಆದಮೇಲೆ ಅದು ಆಟೋಮೆಟಿಕ್ ನಾರ್ಮಲ್ ಆಗ್ತಾ ಇರುತ್ತೆ. ಡೆಲಿವರಿ ಆದಮೇಲೂ ಕೂಡ ಅದು ನಾರ್ಮಲ್ ಆಗ್ತಾ ಇಲ್ಲ ಅಂದರೆ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ಬೋದು. ಅದು ಬಿಟ್ಟರೆ ಮೆಕ್ಯಾನಿಕಲ್ ಇಂಜುರೀಸ್ ಅಂತ ಹೇಳ್ತೀವಿ, ಏನಾದರೂ ಒಳಪೆಟ್ಟಾಗಿತ್ತು, ಬಿದ್ದಿದ್ವಿ, ಆ ಒಂದು ಕಂಡೀಷನಲ್ಲೂ ಕೂಡ ಈ ರೀತಿ ವೆರಿಕೋಸ್ ವೇನ್ ಕಾಣಿಸೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಈ ರೀತಿ ಹಲವಾರು ಕಾರಣಗಳಿದೆ ಈ ಒಂದು ಕಾಯಿಲೆ ಬರೋದಕ್ಕೆ ಅಂತ ತಿಳಿಸ್ಬೋದಮ್ಮ. ಥ್ಯಾಂಕ್ ಯು ಡಾಕ್ಟರ್, ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಮ್ಯಾಮ್. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕೆಂದ್ರೆ ಅಡ್ರೆಸ್ ಪ್ಲೇಟ್ ನಿಂತಿದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ಇದು ಇವತ್ತಿನ ನಿಮ್ಮ ಡಾಕ್ಟರ್.